ನಿಮ್ ತರದವ್ರು ನಿಮ್ಮ ಫ್ರೆಂಡ್ ಕರ್ಕೊಂಡ್ ಬಂದ್ಬಿಟ್ಟಿರಾ? ಇದು ಇವತ್ತಿನ ಎಪಿಸೋಡ್ಗೆ ಸ್ಪೆಷಲ್ ಟೈಟ್ಲ್. ಮೂರು ಮೊಟ್ಟೆಯ ಕತೆ. ಮೂರು ಮೊಟ್ಟೆ ಕತೆ. ಹೇಗಿದ್ರಿ ಎಲ್ಲರೂ? ಸೂಪರ್, ಫ್ಯಾಂಟಾಸ್ಟಿಕ್. ವೆಲ್ಕಮ್. ಬನ್ನಿ ಕೂತ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಅಲ್ಲ ಮಿಸ್ಟರ್ ಲೋಕೇಶ್, ಟೋಕನ್ ಸಿಸ್ಟಮ್ ಮರ್ತು ಬಿಟ್ರಿ. ಓ ಕರೆಕ್ಟ್, ಟೋಕನ್ ಸಿಸ್ಟಮ್. ಸಾರಿ, ಬನ್ನಿ ಇಲ್ಲಿ. ಟೋಕನ್ ಸಿಸ್ಟಮ್, ಇಷ್ಟೆಲ್ಲ ಜನ ಬಂದಾಗ ಟೋಕನ್ ಸಿಸ್ಟಮ್ ಇದೆ. ಬನ್ನಿ ಇಲ್ಲಿ, ಬನ್ನಿ 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 ಬನ್ನಿ. ಹಲೋ 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 ಹಲೋ, ಬನ್ನಿ 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 ಇಲ್ಲಿ. ಇದೆಲ್ಲ ಸುಮ್ಮನೆ ಹಂಗೆ ಕೂರಕ್ ಬಿಡಲ್ಲ. ಟೋಕನ್ ನಂಬರ್ 1, ಟೋಕನ್ ನಂಬರ್ 2, ಟೋಕನ್ ನಂಬರ್ 3, ಲೈನ್ 4, 5, ಲೈನ್ ಮಾಡ್ಬೇಕಾ? 6, 7, 6 ಹಾ, ನೀವು ಲಾಸ್ಟ್. ಡಾಂಕಿ ಇಟ್ ದ ಲಾಸ್ಟ್. ಓಕೆ. ಸೊ ಹೋಗಿ ಕೂರ್ಬೇಕು ಅಂದ್ರೆ ಸುಮ್ನೆ ಕೂರೋದಕ್ ಬಿಡಲ್ಲ ನಾವು. ಸಾಂಗ್ ಹಾಕ್ತಿವಿ, 2 ಸ್ಟೆಪ್ ಹಾಕ್ಬಿಟ್ಟು ಹೋಗಿ ಕೂತ್ಕೋಬೇಕು. ಓಕೆ, ಮಾಡ್ಲೇಬೇಕು, ಅನಿವಾರ್ಯ. ಮಾಡ್ಲಿಲ್ಲ ನಿಮ್ ಪಿಕ್ಚರ್ ಮೇಲೆ ಆಣೆ. ನೋಡಿ, ಎಸ್, ದೊಡ್ಡ ಬಳಗ ನಮ್ಮ ಮನೆಗೆ ಬಂದಿರೋದು ಬಹಳ ಖುಷಿ ಆಯ್ತು. ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ ಎಲ್ರು? ಅವರ್ ಯು? ವೆರಿ ಗುಡ್, ವೆರಿ ಗುಡ್. ವೀಣಾ ಸುಂದರ್ ಅವರೇ ಹೇಳಿ. ಸೃಜನ್ ಲೋಕೇಶ್ ಅವರೇ. ಅಪ್ಪ, ಬಾಯಲ್ಲಿ ನಮ್ಮ ಹೆಸರು ಕೇಳೋದೇ ಒಂದು ಪುಣ್ಯ ನನ್ಗೆ. ನಾಚಿಕೆ ನೋಡ ಕಳ್ಳಿ. ಅಲ್ಲ ಆಕ್ಚುಲಿ ಹೇಳಿ ಮಿಸ್ಟರ್ ಸೃಜನ್ ಲೋಕೇಶ್ ಅಂತ ಹೇಳಿ ಒಂಥರ ಚೆನ್ನಾಗಿ ಕೇಳಿಸ್ತು. ಇಟ್ಸ್ ಲೈಕ್ ಮ್ಯೂಸಿಕ್. ಸೃಜನ್, ಏ ಸೃಜನ್ ಲೋಕೇಶ್. ವೀಣಾ ಸುಂದರ್ ಅವರೇ, ಏನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ ಹೇಳಿ? ದಬಾಕಿದೀನಿ ಅನ್ನೋದಕ್ಕಿಂತ ಓಡಿದೀನಿ ಅಲ್ವಾ? ಆಕ್ಚುಲಿ ನಿನ್ನೆಯಿಂದ ಅವ್ರಿಗೆ ಒಂದು ಹೊಸ ಬಿರುದನ್ನ ಕೊಟ್ಟಿದೀವಿ, ರನ್ನಿಂಗ್ ಸ್ಟಾರ್. PT ಉಷಾ ಬಿಟ್ರೆ ನೆಕ್ಸ್ಟ್ ನಾನ್ ಓಡೋದೇ ಕಂಡಿರೋದು ಇಡೀ ಸಿನಿಮಾ. ಹಾಗೆ ಅದು ಇವಾಗ ಓಡ್ಲೇಬೇಕು. ಇಡೀ ಜೀವನ ಕಾಲೇಜಲ್ಲಿ, ಟೀನೇಜ್ ಅಲ್ಲಿ, ಅಡೋಲೆಸೆಂಟ್ ಅಲ್ಲಿ ಎಲ್ಲ ಹುಡುಗರು ನಿಮ್ಮಿಂದ ಓಡಿದಾಗಿದೆ. ಇವಾಗ ತಾವ್ ಓಡ್ಲಿಲ್ಲ ಅಂದ್ರೆ ಇನ್ ಯಾವಾಗ ಓಡ್ತೀರಾ? ಅಲ್ವಾ? ಎಸ್, ಹೌದು. ಒಬ್ಬರು ನಿಂದೆ ಬಿಡ್ತೀನಿ ಓಡಕ್ಕೆ. ಲೈಫ್ ಲಾಂಗ್ ಓಡ್ತಾ ಇರ್ತೀರಾ ಗೊತ್ತಾ? ನಮ್ ಬಾಸ್ ಎಷ್ಟು ಓಡಿದೀರಾ ಇದ್ರಲ್ಲಿ? ತುಂಬಾ ಓಡಿದೀನಿ. ಯಾಕೆ ಸಾಧಿಸೋದಕ್ಕೆ ಅಂತಲ್ಲ, ಪಡ್ಕೊಳ್ಳೋದಕ್ಕೆ ಓಡಿದೀನಿ. ನಿಮ್ ಕ್ಯಾರೆಕ್ಟರ್ ಏನು ಅಂತ ಓಡ್ತಾ ಇದೀರಲ್ಲ, ಏನು ಅಥ್ಲೀಟ್ ನೀವು? ಅದೇ ಇದು ಈ ಪಿಕ್ಚರ್ ಅಲ್ಲಿ ಕಳೆಕ ಮಾಡ್ತಾ PT ಉಷಾ. ಇಲ್ಲ ಅದನ್ನ ಹೇಳಿದ್ದು, ಪಡ್ಕೊಳ್ಳೋದಕ್ಕೆ ಓಡಿದೀನಿ ಅಷ್ಟೇ. ಮಗನ್ನ ಪಡ್ಕೊಳ್ಳೋದಕ್ಕೆ ಅವನು ಅಂದ್ರೆ ಇಲ್ಲಿ ಬೇಸಿಕಲಿ ಏನು ಅಂದ್ರೆ, ಇದು ಎಷ್ಟೊಂದು ಸಿನಿಮಾದಲ್ಲಿ ನಾನು ತಾಯಿ ಪಾತ್ರ ಮಾಡಿದ್ದೀನಿ, ಆದ್ರೆ ಇದು ಒಂಥರ ಸ್ಪೆಷಲ್ ತಾಯಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಸ್ಪೆಷಲ್ ಚೈಲ್ಡ್ಗೆ ನಾನು ಅಮ್ಮ ಆಗಿದ್ದೀನಿ. ಸೊ ಹಾಗಾಗಿ ಮಕ್ಕಳು ಸ್ಪೆಷಲ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ನಾವು ಆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಇರುತ್ತೆ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಟಾಸ್ಕ್. ನಾನು ಇವ್ರನ್ನ ನೋಡಿದಾಗ, ಸತೀಶ್ನ ನೋಡಿದಾಗ, ಫಸ್ಟ್ ಡೇ ಶೂಟಿಂಗ್ ಹೋಗಿದ್ದೀನಿ. ದೇವರಣಗಳು ನಂಗೆ ಇವ್ರು ಹೀರೋ ಅನ್ನೋದು ನನಗೆ ಗೊತ್ತಿಲ್ಲ. ಫಸ್ಟ್ ಶಾರ್ಟೇ ಇವ್ರು ಬಂದು ಅದೆಲ್ಲ ಒಂದು ಬೂದಿ ಮೇಲೆ ಬೀಳ್ತಾರೆ. ನಾನು ಇದ್ಯಾರಿದಿ ಹುಡುಗ ಹಿಂಗ್ ಬಂದಿದ್ದಾನಲ್ಲ ಪಾಪ ಅಂತ ಅನ್ನಿಸ್ತು. ನೋಡಿದ್ರೆ ಅವನೇ ನನ್ ಮಗ ಅನ್ನೋದು ಆಮೇಲೆ ಗೊತ್ತಾಯ್ತು. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅಂದ್ರೆ ಅಷ್ಟು ಅದ್ರಲ್ಲಿ ಆ ಪಾತ್ರದಲ್ಲಿ ಜೀವ ತುಂಬಿದ್ದಾರೆ. ಸೊ ಒಂದು ಸ್ಪೆಷಲ್ ಚೈಲ್ಡ್ ನ ನೋಡ್ಕೊಳ್ಳೋದು ಅಂದ್ರೆ ಒಂಥರ ಎಲ್ಲೋ ಒಂದ್ ಕಡೆ ಅಂತ ಮಕ್ಕಳಿರೋ ಅಂತ ತಾಯಿಂದ್ರಿಗಂತೂ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಸೊ ಆ ಒಂದು ಅನುಭವ ಈ ಸಿನಿಮಾದಲ್ಲಿ ನಾನು ಪಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು. ಅಂತಲ್ಲ ಹೋಗ ಬ್ಲಶಿಂಗ್ ನೋಡಿ, ಬ್ಲಶಿಂಗ್. ಹಿಂಗಾಗೋಯ್ತು ಅಲ್ವಾ? ಮಿಸ್ಟರ್ ಲೋಕೇಶ್, ಏನದು? ವಾಟ್ ಇಸ್ ದ ಸೀಕ್ರೆಟ್
ಅದು ನೀವು ಅವರು ಏನಾರ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಿರ ಅವ್ರ ಜೊತೆಗೆ ಏನು ಯಾರ ಜೊತೆ ನಿಮ್ಮ ಅವರು ಇದು ರಿಲೇಷನ್ ಅದೆಲ್ಲ ಬೇಕಾದ್ರು ಅಲ್ವಾ ನಾಟ್ ನೆಸೆಸರಿ ಅಲ್ವಾ ಏನು ಎಲ್ಲರೂ ಒಂದ್ ಕಡೆ ವರ್ಕ್ ಮಾಡಿದ್ರೆ ಮಾತ್ರ ಆ ಒಂದು ರ್ಯಾಪೋ ಬೆಳೆಯುತ್ತೆ ಇಲ್ಲ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ನಾನು ಹೇಳಿದೆ ಕೆಮಿಸ್ಟ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಚೆನ್ನಾಗಿದೆ ಅವ್ರಲ್ಲಿ ಬಯಾಲಜಿ ಗುಡುಗುಡು ಅಂತ ಇದೆ ಅದಕ್ಕೋಸ್ಕರ ಅಪೇಕ್ಷಾ ಎಸ್ ವಾಟ್ ಹ್ಯಾವ್ ಯು ದಬಾಕ್ಡ್ ಇನ್ ದ ಸಿನಿಮಾ ಸೊ ನಾನು ಇದರಲ್ಲಿ ಡಾಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. ಕ್ವೈಟ್ ಎಕ್ಸೈಟೆಡ್. ಕಾಫಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂದ್ರೆ ಹಂಗ್ ಕಾಣಿಸ್ಕೊಂಡಿಲ್ಲ. ಓವರ್ ಆಲ್ ಕ್ಯಾರೆಕ್ಟರ್ ಇಸ್ ಅಂದ್ರೆ ಪ್ಲೇ ಮಾಡಿದ್ದು ಡಾಕ್ಟರ್ ಆಗಿ. ಮುಂಚೆ ಸಿನಿಮಾ ಕಾಫಿ ತೋಟದಲ್ಲಿ ಐ ವಾಸ್ ಅ ಪೊಲೀಸ್ ಅಂಡ್ ಐ ಹ್ಯಾಡ್ ಲೆಡ್ ಅ ನೆಗೆಟಿವ್ ರೋಲ್. ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಟೂ ಡಿಫ್ರೆಂಟ್ ಬಿಕಾಸ್ ಐ ಹ್ಯಾವ್ ಟೇಕನ್ ಪಾಸಿಟಿವ್ ರೋಲ್ ಅಂಡ್ ವೆರಿ ಸೈಲೆಂಟ್ ಕ್ಯಾರೆಕ್ಟರ್. ಏನಂತಾರೆ ಹೋಮ್ಲಿ ಗರ್ಲ್ ಆ ತರ. ಸೊ ವೆರಿ ಮಚ್ ಡೆಡಿಕೇಟೆಡ್ ಡಾಕ್ಟರ್. ಸರ್ ನಿಮ್ಗೆ ಏನಾದ್ರು ಟ್ರೀಟ್ಮೆಂಟ್ ಬೇಕಾ ಸರ್? ಇಲ್ಲ, ಇಫ್ ಐ ನಾಟ್ ಮಿಸ್ಟೇಕನ್ ಕಾಫಿ ತೋಟದಲ್ಲಿ ನೀವು ಡ್ರೆಸ್ ಇದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರಲ್ಲ? ಅಂದ್ರೆ ನನ್ಗೆ ಮಾತ್ರ ಮಾಡ್ಕೊಂಡಿದ್ದೆ. ಸರ್ ಇದೆಲ್ಲ ಯಾವಾಗ ತಿಳ್ಕೊತೀರಾ ಸರ್ ನೀವು? ಮಜಾ ಟಾಕೀಸ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಐ ಗ್ರಾಸ್ಪ್ ಅ ಲಾಟ್ ಆಫ್ ಗ್ರಾಸ್ಪ್ ಆಯ್ತಾ? ಒಂದ್ ನಿಮಿಷ, ಮೋಹನ್ ಏನ್ ಗ್ರಾಸ್ಪ್ ಮಾಡ್ಕೊಂಡಿದ್ರ ಹೇಳಿ? ಇಷ್ಟು ದಿನ ಆಯ್ತು, ಆಲ್ಮೋಸ್ಟ್ 375 ಎಪಿಸೋಡ್. ಮೋಹನ್ ಏನ್ ಗ್ರಾಸ್ಪ್ ಮಾಡ್ಕೊಂಡಿದ್ರ ಹೇಳಿ? ಮೋಹನ್ ಅವರು ಒಂದ್ ಒಳ್ಳೆ ಮ್ಯೂಸಿಷಿಯನ್, ಬಟ್ ಅವ್ರಕ್ಕಿಂತ ಅವ್ರ ಮಗ ಇನ್ನೂ ಒಳ್ಳೆ ದೊಡ್ಡ ಮ್ಯೂಸಿಷಿಯನ್ ಅಂತ. ಅದೆಲ್ಲ ನೀವು ಅದೆಲ್ಲ ಮಾತಾಡ್ಬೇಡಿ. ಇವಾಗ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ರಲ್ಲ, ಹಂಗೇಳಿ. ಕಾಫಿ ತೋಟ, ಚಾ ತೋಟ ಏನಾದ್ರು ಹೇಳಿ. ಇಲ್ಲ, ಅವ್ರಿಗೆ ಮಂಗ್ಳೂರಲ್ಲಿ ಮನೆ ಇದೆ, ಇಲ್ಲಿ ಬೆಂಗಳೂರಲ್ಲಿ ಒಂದ್ ಮನೆ ಇದೆ. ಸರ್ ತಪ್ಪತ್ರ ಬರುತ್ತೆ ಸರ್. ಏನ್ ಸರ್ ಅರ್ಥ ಇಲ್ದಿರಂಗೆಲ್ಲ ಹೇಳ್ತೀರಾ ಏನ? ಅಯ್ಯೋ ರಾಮ್ ಅಮ್ಮ. ಹಾಗೆ ಅಪೇಕ್ಷೆಗೆ ಕಂಗ್ರಾಚುಲೇಷನ್ಸ್. ಇತ್ತಿದ್ದಕ್ಕೆ ತಾನೇ ಮದುವೆ ಆಯ್ತು. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾವ್ ಅ ವಂಡರ್ಫುಲ್ ಲೈಫ್. ಥ್ಯಾಂಕ್ ಯು. ಐ ವಾಂಟೆಡ್ ಟು ಸೇ ಸಮಥಿಂಗ್. ಏನು? ಆಕ್ಚುಲಿ ಐ ಮೀನ್ ಮಜಾ ಟಾಕೀಸ್ ಬಂದವರೆಲ್ಲ ಹೇಳ್ತಾರೆ, ಐ ಮೀನ್ ಅವರು ಮಜಾ ಟಾಕೀಸ್ ಬಂದು ತುಂಬಾ ಖುಷಿ ಆಯ್ತು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೋತಾರೆ. ಬಟ್ ಐ ವಾಂಟ್ ಟು ಥ್ಯಾಂಕ್ ಮಜಾ ಟಾಕೀಸ್ ವೆರಿ ಪರ್ಸನಲಿ. ನನ್ ಮದ್ವೆಗೂ ಮಜಾ ಟಾಕೀಸ್ಗೂ ರಿಲೇಷನ್ ತುಂಬಾನೇ ಇದೆ. ಅದಕ್ಕೆ ಲಾಸ್ಟ್ ಟೈಮ್ ಇಫ್ ಯು ಆಲ್ ರಿಮೆಂಬರ್, ನಾ ಕಾಫಿ ತೋಟ ಪ್ರಮೋಷನ್ ಬಂದಿದ್ದೆ ಇಲ್ಲಿ. ಹೌದು. So that's how like we connected. First he saw me in Maja Takis, then we were connected together. Then we got married. So Maja Takis lifelong ನನಗೆ ತುಂಬಾ 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 ಸ್ಪೆಷಲ್ ಆಗಿರುತ್ತೆ. ಮಿಸ್ಟರ್ ಲೋಕೇಶ್, ಹಲವಾರು ಹೀರೋಯಿನ್ಸ್ ಬಂದಿದ್ರು, ಇನ್ನೊಂದು ಸಿನಿಮಾ ಸೈನ್ ಮಾಡಿದೆ, ಹಲವಾರು ಸಿನಿಮಾ ಸಿಕ್ತು, ಮತ್ತೆ ಇನ್ನು ಫಿಲ್ಮ್ ಹಿಟ್ ಆಯ್ತು, ಫಿಲ್ಮ್ ಪ್ರಮೋಷನ್ ಆಯ್ತು ಅಂತ. ದಿಸ್ ದ ಫಸ್ಟ್ ಟೈಮ್ ದಟ್ ಯು ಫೌಂಡ್ ಗ್ರೂಮ್, ಒಂದು ಗಂಡು ಸಿಕ್ಕಿದಾನೆ ಅಂತ ಹೇಳ್ತಾ ಇರೋದು ಫಸ್ಟ್ ಹೀರೋಯಿನ್. ಗ್ರೇಟ್, ಫ್ಯಾಂಟಾಸ್ಟಿಕ್. That's what I am very special. ಇದು ಏನೋ ಒಂದು ಪರ್ಸನ್ ಇನ್ ಮಜಾ ಟಾಕೀಸ್ ಅನ್ಸುತ್ತೆ. ಮೋಸ್ಟ್ಲಿ ನಾನೇ ಫಸ್ಟ್ ಹೇಳಿದೀನಿ ಈ ತರ ಅನ್ಸುತ್ತೆ. ಸೊ ಯು ವಿಲ್ ಆಲ್ ರಿಮೆಂಬರ್ ಅಂಡ್ ಐ ರಿಮೆಂಬರ್ ಹೋಲ್ ಲೈಫ್. ಯಾಕಂದ್ರೆ ಮದ್ವೆ ಅಂತಂದ್ರೆ ಇಟ್ ಈಸ್ ಆಲ್ ಲೈಕ್ ಡೆಸ್ಟಿನಿ ರೀಚಿಂಗ್. ವಿ ಡಿಡ್ಂಟ್ ನ್ಯೂ ವಿ ವುಡ್ ರೀಚ್ ಬೈ ಮಜಾ ಟಾಕೀಸ್ ಅಂತ. ಲವ್ಲಿ ಕಂಗ್ರಾಚುಲೇಷನ್ಸ್. ಅಂಡ್ ನಮ್ಮ ಪವನ್ ಒಡಿಯರ್ ಇವರ ಪತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವೆರಿ ಗುಡ್ ಡೈರೆಕ್ಟರ್. ಸೊ ಕಂಗ್ರಾಚುಲೇಷನ್ಸ್ ಟು ಬೋತ್ ಆಫ್ ಯು. ಬಟ್ ಮಜಾ ಟಾಕೀಸ್ ಬಂದು ಒಂದು ಗಂಡು ಸಿಕ್ತು, ಮದುವೆ ಆದ್ರು, ಬಹಳ ಖುಷಿ ಆಯ್ತು. ಮಜಾ ಟಾಕೀಸ್ ಶುರು ಆದಾಗ್ಲಿಂದ ಅವ್ರಿಗೆ ಎಷ್ಟು ಜನ ಹುಡುಗಿರು ಸಿಕ್ಕಿದಾರೆ ಗೊತ್ತಾ? ನಾನು ಮದುವೆ ಆಗಕ್ಕೆ ಅಂತ ಹೇಳದ್ನ ಫಿನಿಶ್ ಅಲ್ಲ ಸೃಜಾ, ಇಟ್ ಈಸ್ ಮಜಾ ಮ್ಯಾಟ್ರಿಮೋನಿ. ಅಲ್ಲ ಸೃಜಾ, ಅವ್ರಿಗೇನೋ ಬೇಕಾದಷ್ಟು ಜನ ಹುಡುಗಿರ್ ಸಿಕ್ಕಿದ್ರು ಅಂತ ಹೇಳ್ದೆ. ಪಾಪ ವರಲಕ್ಷ್ಮಿಗೆನೆ ಒಂದು ವರ ಸಿಗ್ಲಿಲ್ವಲ್ಲ? ಅಮ್ಮನಿಗೆ ಸಿಗಲ್ಲ, ಅದು ಬಿಡಲ್ಲ. ಇಜಿಲ್ಲ, ಒಂದ್ ನಿಜ ಹೇಳಿ ಮಿಸ್ಟರ್ ಲೋಕೇಶ್. ನಮ್ಮ ಎಪಿಸೋಡ್ ಎಲ್ಲ ನೋಡಿ ಮನೇಲಿ ನಿಮ್ ಹೆಂಡತಿ ಯಾವ್ದ್ರಲ್ಲಿ ಹೊಡಿತಾರೆ? ಇಲ್ಲ ನಿಜ ಎಲ್ಲ ಹೇಳ್ಬಿಡ್ತಾ ಇರ್ತೀನಲ್ಲ ಅದಕ್ಕೆ. ಇಲ್ಲ, ನಾನು ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಇಲ್ಲಿ ಕರೆಸ್ಬಿಟ್ಟೆ. ಅವ್ರಿಗೆ ಏನ್ ನಡೆಯುತ್ತೆ, ಯಾವ ತರ ತಮಾಷೆ ಮಾಡ್ತೀವಿ ಅಂತ ಗೊತ್ತಾಗ್ಬಿಡ್ತು. ಹೌದಾ? ಅದಾದ್ಮೇಲೆ ಏನ್ ಕಾಲ್ ಹೇಳಿದ್ರು, ನೀವ್ ಏನ್ ಜೋಕ್ಸ್ ಮಾಡಿದ್ರು, ಇದು ಜೋಕು ಅಂತ ಹೇಳ್ತೀನಿ. ಅದೇ ನೀವು ಈ ತರ ಹೇಳಿ ಅಂತ ಹೇಳಿದ್ದು, ನಾನು ಅದೇ ತರ ಹೇಳಿದ್ನಲ್ಲ ಅವತ್ತೇ ತಾನೆ? ಹೌದೌದು, ವ್ಯಾಲೆಂಟೈನ್ಸ್ ಡೇ ನೀವ್ ಹೇಳ್ಕೊಟ್ಟಾಗ ನಾನು ಹೇಳಿದ್ದು. ವೆರಿ ನೈಸ್. ಸತೀಶ್, ಎಸ್ ಟೆಲ್ ಮಿ, ಮೊದಲನೇ ಸಿನಿಮಾ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಆಗಿತ್ತು? ಏನೇನ್ ಅನ್ನಿಸ್ತು? ಸರ್, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಶೂಟ್ ಮಾಡಿರೋದು, ಇದೆಲ್ಲ ಕಿನಾರೆ ಅಂದ್ರೆ ಸೀ ಶೋರ್. ಸೊ ಅಲ್ಲೇ ಶೂಟ್ ಮಾಡಿರೋದ್ರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಅದಕ್ಕೆ ಬಿಫೋರ್ ಒಂದು 6 months ಟ್ರೈನ್ ಅಪ್ ಮಾಡ್ಕೊಂಡಿದ್ವಿ ನಾವು. ಲೈಕ್ ಚಾಲೆಂಜಿಂಗ್ ಪಾತ್ರ ಆಗಿರೋದ್ರಿಂದ ನಮ್ಗೆ ಟ್ರೈನ್ ಮಾಡಿದ್ರು. ಸೊ ಟ್ರೈನ್ ಮಾಡೋವಾಗ್ಲೇ ನಾವು ಆ ಲೊಕೇಶನ್ಸ್ಗೆ ಹೋಗಿ ಅಲ್ಲೆಲ್ಲ ಅವರೆಲ್ಲ ಹೇಗಿರ್ತಾರೆ, ಹೆಂಗೆ ಏನು ಅಂತೆಲ್ಲ ತಿಳ್ಕೊಂಡು ಶೂಟ್ ಮಾಡಿರೋದು. ಸೊ ಗುಡ್.
ಸೊ ಇದೊಂದು ಚಾಲೆಂಜಿಂಗ್ ರೋಲ್ ಅನ್ನ ನೀವು ಮಾಡಿದಿರಾ, ಅದರ ಒಂದು ತುಣುಕನ್ನ ನಾವು ನೋಡ್ಬೋದಾ? ತುನುಕ ಓಕೆ. ಈಗ ಯಾರನ್ನಾದ್ರೂ ಮಾತಾಡ್ಸ್ಬೇಕು ಅಂದ್ರೆ ಹಿಂಗೆ ಸುಮ್ನೆ ಲೈಕ್ ಅದು ವಾಕು ಸ್ಟೈಲ್ ಡಿಫ್ರೆಂಟ್ ಇರುತ್ತೆ, ಚಡ್ಡಿ ಹಾಕೊಂಡಿರ್ತೀನಿ. ಸೊ ಅವ್ರನ್ನೇ ಸರ್ನ ಮಾತಾಡ್ಸ್ಬೇಕಂದ್ರೆ ಓ ಅವತ್ತಣ್ಣ ನಮಸ್ಕಾರ ಮತ್ತೆ ಸಮಾಚಾರ, ಈ ತರ ಸ್ಟೈಲ್ ವಾಕ್ ಎಲ್ಲ ಇರುತ್ತೆ, ಅದು ಬೇರೆ ತರನೇ ಇರುತ್ತೆ. ಸೊ ಈಗ ಇವರು ನಮ್ಮ ವಿಲನ್ ಇರ್ತಾರೆ ನಮ್ಮ ಇದ್ರಲ್ಲಿ ಮೂವಿಯಲ್ಲಿ. ಸುಮ್ನೆ ಇಲ್ಲಿ ಏನಾದ್ರು ಕರೆದ್ರೆ ಕರೀರಿ ಬರ್ತೀನಿ. ರಂಗ ಬರ ಇಲ್ಲಿ. ಓ ಹಬ್ಬದನ್ನ ಅಮ್ಕಲ್ಲ ಎಂತ ಈ ತರದ ಕ್ಯಾರೆಕ್ಟರ್ ಮಾಡ್ತಾರೆ. ಇದೊಂದು 30% ಇರುತ್ತೆ. So ಅದಾದ್ಮೇಲೆ ಸರಿ ಹೋಗುತ್ತೆ, ಆಮೇಲೆ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ವೆರಿ ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್. ಎಸ್ ಗೌತಮಿ, ವಾಟ್ ಆರ್ ಯು ದಬಾಕ್? ತೀರಾ ದಬ್ಬಾಕೋದಕ್ಕೇನು ಇರ್ಲಿಲ್ಲ. ಇವ್ರೇನ್ ಪಾತ್ರ ತುಂಬಾ ಆಕ್ಟಿವ್ ಆಗಿದೆ ಅಥವಾ ಜೋರಾಗಿ ಮಾತಾಡ್ಕೊಂಡು ಓಡಾಡ್ತಾರೋ, ನಂದು ಅದೆಲ್ಲ ತುಂಬಾ ಸ್ಲೋ ಆಗಿ. ರಿಯಲ್ ಲೈಫ್ ಅಲ್ಲೂ ಹಾಗೆ ನಾನು ಬೇಸಿಕ್ಲಿ ಅವಳು ಆಡೋ ರೀತಿ ಎಲ್ಲವೂ 3 ಅಥವಾ 4 ವರ್ಷದ ಮಗು ಹಾಡಿದಾಗ. ವೆರಿ ಗುಡ್, ವೆರಿ ಗುಡ್. ಸಮಂತ್, ಎಸ್ ಟೆಲ್ ಮಿ. ಸರ್ ನಾನು ಇದ್ರಲ್ಲಿ ಒಂದು ರಾಬರ್ಟ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೇಸಿಕಲಿ ನಾನು ಕುಂದಾಪುರದವನು. ನಮ್ ಕರಾವಳಿ ಭಾಗದಲ್ಲಿ ಮೀನ್ಗಾರ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್. ನಾನು ಮೀನ್ ಬಿಸ್ನೆಸ್ ಮಾಡ್ತಾ ಇರ್ತೀನಿ, ಮೀನ್ ಹಿಡಿಯೋದು ಅದನ್ನ ಬಿಸ್ನೆಸ್ ಮಾಡೋದು. ಮತ್ತೆ ಯಾರಿಗೂ ಹೆದರಲ್ಲ, ಯಾರು ಏನೇ ಮಾತಾಡಿದ್ರು ಅದು ಉಲ್ಟಾ. ನೀನಂದ್ರೆ ನಿನ್ನ ಅಪ್ಪ ಇವಾಗ ಅಂತ ಪೈಡ್ ಅಂತ ಬಿಟ್ಕೊಂಡು ಈ ತರದ ಆಟಿಟ್ಯೂಡ್ ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಜಾಸ್ತಿ ಎಲ್ಲಾ ಕ್ಯಾರೆಕ್ಟರ್ನು ಗೋಳೈಕೊಂತೀನಿ. ಸತೀಶ್ ಆಗಿರ್ಬೋದು, ಗೌತಮ್ ಆಗಿರ್ಬೋದು, ಇನ್ನು ಸಿನಿಮಾದಲ್ಲಿ ನನ್ನ ಪೇರ್ ಅಪೇಕ್ಷನಂತೂ ಸಿಕ್ಕಾಪಟ್ಟೆ ಗೋಳೈಕೊಂತ ಇರ್ತೀನಿ. ಆ ತರದ ಒಂದು ಕ್ಯಾರೆಕ್ಟರ್ ತುಂಬಾ ಮಜಾ ಇತ್ತು ಕ್ಯಾರೆಕ್ಟರ್. ಸೂಪರ್. ಚಂದ್ರಣ್ಣ, ನಾನು ದಬ್ಬಾಕ್ದೆ. ಹೌದಾ? ಆದ್ರೆ ಡಿಫ್ರೆಂಟ್ ಆಗಿ ದಬ್ಬಾಕಿದ್ದೀನಿ. ಬಹಳ ಸೀರಿಯಸ್ ಪಾತ್ರ ಮಾಡಿದೀನಿ ಸಿನಿಮಾದಲ್ಲಿ. ವಾವ್, ಮಸ್ಟ್ ಬಿ ವೆರಿ ಚಾಲೆಂಜಿಂಗ್ ಅಲ್ಲ? ವೆರಿ ಚಾಲೆಂಜ್. ಇವರೆಲ್ಲ ಆಡೋ ಪ್ರಕ್ರಿಯೆಗಳನ್ನ ನೋಡ್ಕೊಂಡು ಸೀರಿಯಸ್ ಆಗಿರ್ಬೇಕು, ನಗೋಂಗಿಲ್ಲ, ಆ ತರದ್ದು ಪಾತ್ರ ಮಾಡಿದ್ದೀನಿ. ರೋಲ್ ಆಫ್ ಎ ಡಾಕ್ಟರ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ವೆರಿ ಗುಡ್. ಸರ್ ನೀವ್ ಹೇಳಿ. ಸರ್ ನೋಡಿ, ಕಿನಾರಿ ಸಿನಿಮಾದಲ್ಲಿ ಪ್ರೀತಿ, ಪ್ರೇಮ ಮತ್ತೆ ಒಂದು ಊರಿನಲ್ಲಿ ಏನಿರುತ್ತೆ, ಸುಖ, ಕಷ್ಟ, ನೋವು, ನಲಿವು, ಕುಟುಂಬ, ಇವೆಲ್ಲ ಟೋಟಲಿ ಸಮ್ಮಿಶ್ರಣದೊಂದಿಗೆ ರಾಜಕೀಯ ಇರುತ್ತೆ. ರಾಜಕೀಯ ಮತ್ಸರ, 2 ಪಾರ್ಟಿಗಳು. ಒಂದು ಪಾರ್ಟಿ ನಂದಾಗಿರುತ್ತೆ. ನಾನು ಎಲೆಕ್ಷನ್ ಇಲ್ಲೂ ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟ್ರು. ತನ್ಮಧ್ಯೆ ನಾನು ಈ ಲವರ್ಸ್ಗೆ ಹೆಲ್ಪ್ ಮಾಡೋ ಸೀನು ಕೂಡ ಇದೆ, ಚೆನ್ನಾಗಿ ಮಾಡಿದ್ದೀನಿ ಅಂದ್ರು ಆ ಸೀನಲ್ಲಿ. ಬಟ್ ಅಷ್ಟು ತನಕ ಕೆಟ್ಟವನಾಗಿ ಕಾಣ್ತೀನಿ ಈ ಸಿನಿಮಾದಲ್ಲಿ. ಆ ಥರ ಒಂದು ಕ್ಯಾರೆಕ್ಟರ್. ಇವಾಗ ನನಗೆ ಒಂದು ದೊಡ್ಡ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ನಿಮ್ಮ ಶೈನಿಂಗ್ ಹೇರ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕಾಗುತ್ತೆ? ಸಾರಿ, ಅದು ಹೇರ್ ಸ್ಟೈಲ್ ಅಲ್ಲ, ಹೆಡ್ ಸ್ಟೈಲ್. ಹೆಡ್ ಸ್ಟೈಲ್. ಏನೋ ಸ್ವಲ್ಪ ನಾನು ಸ್ವಲ್ಪ ಡೀಸೆಂಟ್ ಆಗಿ ಹೇಳಿದೆ. ಓಕೆ, ಶೈನಿಂಗ್ ಹೆಡ್ ಸ್ಟೈಲ್ ನ ಮೇಂಟೈನ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು? ಈಗ ಗುರುಗಳಲ್ಲಿ ಇದಾರಲ್ಲ, ಅವ್ರು ಹೇಳಿಲ್ವಾ? ಇಲ್ಲ ಸರ್, ಏನೇನ್ ಮಾಡ್ಬೇಕಾಗುತ್ತೆ ಸರ್? ಶೇವ್ ಮಾಡ್ಬೇಕಷ್ಟೇ. ಆಮೇಲೆ